ಬಾ. ಕೆಲಸ ಮಾಡ್ಬೇಕಾ? ಬಾ ಬನ್ನಿ, ಅಲ್ಲೇ ಅಲ್ಲೇ ಸ್ವಲ್ಪ ಇಲ್ಲ. ನಮಸ್ತೆ ನಮಸ್ತೆ ನಮಸ್ತೆ. ಬನ್ನಿ, ನೀವು ಬನ್ನಿ ಬನ್ನಿ. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇಂದು ನಾನು ಇಲ್ಲಿ ಮಲ್ಲೇಶ್ವರಂ ಹತ್ರ ಬಂದಿದ್ದೆ. ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು. ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು. ಈ ಹುಡುಗಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಪ್ರತಿಭೆ. ಅಂದರೆ ಸುಮಾರು ಅವಾರ್ಡ್ ತೊಗೊಂಡಿದ್ದಾರೆ. ಸುಮಾರು ಅವಾರ್ಡು ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಭಾಳ ಸಂತೋಷ ಆಗುತ್ತೆ. ಏನು ಸ್ಪೆಷಾಲಿಟಿ ಅಂತ ಫುಲ್ ನೋಡಿ, ಮಿಸ್ ಮಾಡ್ಕೋಬೇಡಿ. ನಿನ್ನ ಹೆಸರೇನು? ನನ್ನ ಹೆಸರು ಡಾಕ್ಟರ್ ಧವನಿ. ಇವಾಗ ಡಾಕ್ಟ್ರಾ? ಓಕೆ. ಯಾವೂರು? ಟಿಪ್ಟೂರು. ಮೂಲತಃ ತುಮಕೂರು ಜಿಲ್ಲೆ ಟಿಪ್ಟೂರು ತಾಲೂಕು ನನ್ನಿನಕೆರೆ. ಓಕೆ 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 ಓಕೆ. ಈಗ ಬೆಂಗಳೂರಲ್ಲಿ ಯಗ್ನಹಳ್ಳಿಲಿದ್ದೀವಿ. ಓಕೆ ಓಕೆ ಓಕೆ. ಇವ್ರು ಯಾರು? ನಮ್ಮ ಅಮ್ಮ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ರೇಖಾ ಅವರು. ಓಕೆ. ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ. ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟಿಗೆ ಒಂದು ಬೆಲೆ ಅಷ್ಟೇ. ಯಾವುದೋ ವಿಡಿಯೋ ಶೇರ್ ಮಾಡೋ ಬದಲು ಇಂಥದ್ದು ಮಾಡಿದ್ರೆ ಈ ಹುಡುಗಿಗೂ ಎಲ್ಲೋ ಯಾರೋ ಒಬ್ರು ನೋಡ್ತಾರೆ, ಒಂದು ಲೈಫ್ ಸಿಗ್ಬೋದು, ಏನಾದ್ರು ಒಂದು ಆಗ್ಬೋದು ಅಲ್ವಾ. ಪ್ರತಿಯೊಬ್ರು ಶೇರ್ ಮಾಡಿ, ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ. ಯಾಕಂದ್ರೆ ಈ ತರ ಮಗು ಸಿಗೋದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 10 ಲಕ್ಷಕ್ಕೊಂದು 50 ಲಕ್ಷಕ್ಕೊಂದು ಮಗು. ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು. ಏನ್ ಮಾಡ್ತೀಯ ನೀನು? ನಾನು 224 ವಿಧಾನಸಭಾ ಕ್ಷೇತ್ರಗಳ ಹೆಸರು, ಧೃತರಾಷ್ಟ್ರ ನಾಂಜ ಮಕ್ಕಳ ಹೆಸರು, ಶ್ರೀರಾಮಚಂದ್ರ ವಂಶವೃಕ್ಷ, ಆಮೇಲೆ 53 ಕೆಮಿಕಲ್ ಫಾರ್ಮುಲಾ, 118 ಪೀರಿಯಾಡಿಕ್ ಟೇಬಲ್, ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 62 ಬಿರುದುಗಳು, ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ 64 ವಿದ್ಯೆಗಳು. ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶಕೋಟಿ. ನಾನು ಒಂದರ ಮುಂದೆ 96 ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತೆಂದು ಕರೀತಾರೆ. ಅಲ್ಲಿವರೆಗೆ ಹೇಳ್ತೀನಿ. ಮಾತು ಮುಗೀತಾ? ಅಷ್ಟೇ? ಮಾತು ಮುಗೀತಾ? ಏನು ಹಿಂಗ್ ಮಾತಾಡ್ತೀವಿ ಅಂತ ಅಷ್ಟಾಗೆ. ಸ್ನೇಹಿತರೆ, ಇವಾಗ 224 ವಿಧಾನಸಭಾ ಕ್ಷೇತ್ರದ ಹೆಸರನ್ನ 1 ನಿಮಿಷದಲ್ಲಿ ಹೇಳ್ತಾರಂತೆ. ಓಕೆ, ಹೇಳ್ತೀಯಾ? ಕೇಳೋಣ. ಓಕೆ, ಫಸ್ಟ್ ನಿಪ್ಪಾಣಿ, ಚಿಕ್ಕೋಡಿ, ಸಗ, ಅಥಣಿ, ಕಾಗವಾಡ, ಕೊಡಚಿ, ರಾಯಬಾಗ, ಹುಕ್ಕೇರಿ, ಅರಬಾವಿ, ಗೋಕಾಕ್, ಕಿಮ್ಮಕಂಡ, ಮರಾಡಿ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಕಾನ್ಪುರ, ಕಿತ್ತೂರು, ಬೆಳಂಗ್ಲ, ಸದತ್ಯ, ಲಪ್ಪರ, ರಾಮದುರ್ಗ, ಮುಧೋಳ, ತೆರದಾಳ, ಜಮಗಡ್ಡಿ, ಬೆಳಗಿ, ಬಾದಾಮಿ, ಬಾಗಲಕೋಟೆ, ಅನಗಂಧ, ಮುದ್ದೇಬಿಹಾಳ, ಬಸವನ, ಬಗವಾಡಿ, ದೇವರಪುರಿಗೆ, ಬಬಲೇಶ್ವರ, ವಿಜಯಪುರ ನಗರ, ನಾಗಠಾಣ, ಇಂಡಿ, ಸಿಂದಗಿ, ಜಲಬಾವ್, ಜವರ್ಗಿ, ಸುರಾಪುರ, ಶಾಪುರ, ಯಾದಗಿರಿ, ಗುಂಟಕಲ್, ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಲಬುರಗಿ ಗ್ರಾಮ, ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಆಳಂದ, ಬಸವಕಲ್ಯಾಣ, ಬೀದರ್ ದಕ್ಷಿಣ, ಬೀದರ್, ಬಲ್ಕೆ, ಅವರ, ರಾಯಚೂರು ಗ್ರಾಮೀಣ, ರಾಯಚೂರು, ಮಾನ್ವಿ, ದೇವದುರ್ಗ, ಲಿಂಗಸ್ಕೂರು, ಸಿಂಧನೂರು, ಮಸ್ಕಿ, ಕುಷ್ಟಗಿ, ಕನ್ನಗಿರಿ, ಗಂಗೋತ್ರಿ, ಯಲಬುರ್ಗಾ, ಕೊಪ್ಪಳ, ಶಾಟಿ, ಗದಗ, ರೋಣ, ನರಗುಂದ, ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ, ಧಾರಪುರ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ, ಪಶ್ಚಿಮ, ಕಲಗಟಿಗೆ, ಅಲಿಯಾಲ, ಕಾರವಾರ, ಕುಮಟಾ, ಭಟ್ಕಲ್, ಶಿಷ್ಯ, ಯಲ್ಲಾಪುರ, ಆನಗಲ್, ಚಿಕ್ಕಮಾವಿರಿ, ಬ್ಯಾಡಗಿ, ಹಿರೇಕಲ್ಲು, ರಾಣಿಬೆನ್ನೂರು, ವಿನಾಯಕನಹಳ್ಳಿ, ರಿಬಂನಾಳಿ, ವಿಜಯನಗರ, ಕಂಪ್ಲಿ, ಸೊಗಪ್ಪ, ಬಳ್ಳಾರಿ, ಬೆಳ್ಳನಗರ, ಸಂಡುಕುಲಿಗಿ, ಮಲ್ಕಲ್, ಮುಚ್ಚಲಕೆ, ಚಿತ್ರನಗರ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆ, ಜಗಳೂರು, ಹರಪನಹಳ್ಳಿ, ಹರಿಹರ, ದಾವಣಗೆರೆ, ದಂಗದಕ್ಷ, ಮೈಕೊಂಡ, ಚನ್ನಗಿರಿ, ಹೊನ್ನಾಳಿ, ಶಿವಮೊಗ್ಗ, ಗ್ರಾಮದ ಭದ್ರತೆ, ಶಿವಮೊಗ್ಗ, ತಿತಾಳಿ, ಶಿಕಾರಿಪುರ, ಸೊರಬ, ಸಗರ, ಬೈಂದು, ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳ, ಶೃಂಗೇರಿ, ಮುಳಗೇರಿ, ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಚಿಕ್ಕನಾಯಕನಹಳ್ಳಿ, ಟಿಪ್ಪೂರು, ತುರುವೇಕೆರೆ, ಗುಣಗಲ್, ತುಮಕೂರು, ಗಮತಗ, ಹೊಟಗಿರಿ, ಗುಬ್ಬಿ, ಸಿರಾಪ, ಗಣ, ಮಧುಗಿರಿ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಸಿಲುಗತ್ತೆ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಕೆಜೆ, ಬಂಗಾರಪೇಟೆ, ಕೋಲಾರ, ಮಲ್ಲೂರು, ಯಲಹಂಕ, ಕೆಳಪುರಂ, ಬೆಟ್ಟಂಪುರ, ಯಶವಂತಪುರ, ದಾಸರ, ಮಹಾಲಕ್ಷ್ಮಿ, ಮಲ್ಲೇಶ್ವರಂ, ಬೆಲ್ಲ, ಪುಲಕೇಶನಗರ, ಸರನಗರ, ಶಿವರಾಮನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಗೋಂದ, ರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ, ಪದ್ಮನಾಭನಗರ, ಬಿಟಿಎಂಎಲ್, ಮಧ್ಯಪುರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶಂಗಮಣ, ನಾಗಮಂಗಲ, ಕೇರಪೇಟೆ, ಶಾಂಗ್ಳ, ಅರಸೀಕೆರೆ, ಬೇಲೂರು, ಹಾಸನ, ಅರಕಲಗೂರು, ಶಕಲೇಶ್ವರ, ಬೆಳ್ತಂಗಡಿ, ಮುರ್ಬಿದ್ದೆ, ಮಂಗಳೂರು ನಗರ, ಮಂಗಳೂರು ದಕ್ಷಿಣ, ಮಂಗಳೂರು ಬಂಟ್ವಾಳ, ಪುತ್ತೂರು, ಸುಳ್ಯ, ಮರಕೇರಿ, ವಿರಾಜಪೇಟೆ, ಪ್ರಿಯಾಪಟ್ಟಣ, ಕೃಷ್ಣಾಜಗ, ಹುಣಸೂರು, ಹೆಗ್ಗರ್ಜ, ನಕೋಟೆ, ನಂಜಗು, ಚಾಮರೇಶ್ವರ, ಕೃಷ್ಣಾಜ, ಚಾಮರಾಜ, ನರಸಿಂಹರಾಜ, ನರಸಿಂಹರಾಜಪುರ, ಚಾಮರಾಜನಗರ, ಹನ್ನೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆ, ರಾಜರಾಜೇಶ್ವರಿನಗರ, ಜಯನಗರ. ಓ ಸೂಪರ್! ಓ ಮೈ ಗಾಡ್! ಇಷ್ಟು ದಿನ ಎಲ್ಲಿದ್ದಮ್ಮ ನೀನು? ಯಪ್ಪ ದೇವ್ರೆ! ಸ್ನೇಹಿತರೆ ನೋಡ್ರಿ, 224 ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು. ಮತ್ತೊಮ್ಮೆ
ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ, ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ. ಹಾಗೆ ಯಾವುದಾದ್ರು ವಿಡಿಯೋ ಶೇರ್ ಮಾಡಬಹುದು, ಇಂಥವ್ರನ್ನ ಶೇರ್ ಮಾಡೋಣ, ಇಂಥವ್ರನ್ನ ಬೆಳೆಸೋಣ, ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟೋ ಜನಕ್ಕೆ. ನಿನಗೆ ಎಲ್ಲೆಲ್ಲಿ ಬಂದಿದೆ ಅವಾರ್ಡ್ ಎಲ್ಲ? ನಂಗೆ 150ಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ, 350ಕ್ಕಿಂತ ಹೆಚ್ಚು ಸ್ಟೇಜ್ಗಳನ್ನ ಹತ್ತಿದ್ದೀನಿ. ನನಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಮತ್ತೆ CM ಬಸವರಾಜ ಬೊಮ್ಮಾಯಿ ತಾತನಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ. ಆಮೇಲೆ ಗೌರ್ಮೆಂಟಿಂದ ಕೆಳದಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ. ಮತ್ತೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ, ವರ್ಲ್ಡ್ ರೆಕಾರ್ಡ್ ಆಗಿದೆ, ನ್ಯಾಷನಲ್ ರೆಕಾರ್ಡ್ ಆಗಿದೆ, ಮಲ್ಟಿಪಲ್ ರೆಕಾರ್ಡ್ ಆಗಿದೆ, ಸೂಪರ್ ಅಚೀವರ್ಸ್ ರೆಕಾರ್ಡ್ ಆಗಿದೆ. ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ. ಓಕೆ, ಸೂಪರ್, ಬಹಳ ಖುಷಿ ಆಗತ್ತಮ್ಮ. ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ಮ ಹೆಸರೇನ್ರಿ? ರೇಖಾ ಅವ್ರೆ, ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ. ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ, ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ, 4 ಕೈ ತುಂಬಾ ಉಂಗುರಗಳು ಹಾಕೊಳೋದು, ಚೈನ್ಗಳು ಹಾಕೊಳೋದು, ದೊಡ್ಡ ಮನೆ ಕಟ್ಟೋದು, ಫಾರ್ಚೂನರ್ ಕಾರ್ ತಗೊಳೋದು ಅದು ಸಾಧನೆ ಅಂತ. ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೂ ಸಾರ್ಕ ಅಂತ ಯಾವತ್ತು ಅನ್ಕೊಂತಾರೆ, ಅದು ನಿಜವಾದ ಸಾಧನೆ ಅಂತ. ಇವಾಗ ಇಂಥ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ? ಸರ್ ನಂಗೆ ಅವಳಿಗೆ ಆಸ್ತಿ ಮಾಡಕ್ಕೆ ಅಂತಸ್ ಮಾಡಕ್ಕೆ ಇಷ್ಟ ಇಲ್ಲ ಸರ್. ಒಳ್ಳೆ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಸರ್. ಒಳ್ಳೇದಾಗ್ಲಿ ಅಮ್ಮ, ಬಹಳ ಖುಷಿ. ನೋಡಿ, ಪ್ರತಿಯೊಬ್ರು ಶೇರ್ ಮಾಡಿ, ನೋಡೋದ್ ಬೇಡ್ರಿ, ನೋಡ್ತಾ ಇದ್ದೀರಾ, ಶೇರ್ ಮಾಡೋದು. ಒಂದ್ ಶೇರ್ ₹1 ಕಟ್ಟಾಗಲ್ಲ, ಏನು ಕಟ್ಟಾಗಲ್ಲ, ನಿಮ್ದೇನು ಆಗಲ್ಲ. ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನೂ ಒಂದು ಎಷ್ಟೆಷ್ಟು ರಾಜ್ಯಗಳಿಗೆ, ಎಷ್ಟು ಜನಗಳಿಗೆ ಗೊತ್ತಾಗ್ಲಿ. ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ. ಅಂಬೇಡ್ಕರ್